ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಗಳ ಫಲಾನುಭವಿಗಳ ಮಾಹಿತಿಯನ್ನು ನವೀಕರಿಸುವ ಹಾಗೂ ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಸೌಲಭ್ಯ ನಿರಂತರವಾಗಿ ದೊರೆಯುವಂತೆ ಮಾಡಲು ಕೈಗೊಂಡಿರುವ ಗೃಹಜ್ಯೋತಿ ಮರುಪರಿಶೀಲನಾ ಅಭಿಯಾನಕ್ಕೆ ಬುಧವಾರ ನಗರದ ಆಶ್ರಯ ಕಾಲೋನಿಯಲ್ಲಿ ಚಾಲನೆ ನೀಡಲಾಯಿತು. ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ಮುಸ್ತಾಕ್ ಮುಲ್ಲಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಭಿಯಾನದ ಮಹತ್ವವನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಸ್ತಾಕ್ ಮುಲ್ಲಾ ಅವರು, ಸರ್ಕಾರದ ನಿರ್ದೇಶನದಂತೆ ಗೃಹಜ್ಯೋತಿ ಯೋಜನೆಗಳ ಫಲಾನುಭವಿಗಳ ಮಾಹಿತಿಯನ್ನ ಮರುಪರಿಶೀಲನೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಹಿಸ್ಕಾಂ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಗುರುತಿನ ಚೀಟಿ, ವಿದ್ಯುತ್ ಬಿಲ್, ಭಾವಚಿತ್ರ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಿ ಸ್ಥಳದಲ್ಲಿ ನೋಂದಣಿಯ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ ಎಂದು ತಿಳಿಸಿದರು. ಯೋಜನೆಯ ಸೌಲಭ್ಯ ಪಡೆಯುತ್ತಿರುವ ಫಲಾನುಭವಿಗಳು ಯಾವುದೇ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಹಿಸ್ಕಾಂ ಸಿಬ್ಬಂದಿ ಅಧಿಕೃತ ಗುರುತಿನ ಚೀಟಿಯೊಂದಿಗೆ ಮನೆಗಳಿಗೆ ಭೇಟಿ ನೀಡಲಿದ್ದು, ಅವರು ಕೇಳುವ ದಾಖಲೆಗಳನ್ನು ನೀಡುವ ಮೂಲಕ ಸಾರ್ವಜನಿಕರು ಸಹಕರಿಸಬೇಕು. ತಪ್ಪು ಮಾಹಿತಿ ನೀಡುವುದರಿಂದ ಅಥವಾ ದಾಖಲೆ ಸಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಯೋಜನೆಯ ಸೌಲಭ್ಯ ಪಡೆಯುವಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ಪ್ರತಿಯೊಬ್ಬರು ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಹಿಸ್ಕಾಂ ಅಧಿಕಾರಿಗಳಾದ ಡಿ.ವಿ. ಹಂದಿಗುತ್ತಿ ಮಾತನಾಡಿ, ಸರ್ಕಾರದ ಸೂಚನೆಯಂತೆ ಗೃಹಜ್ಯೋತಿ ಯೋಜನೆಗಳ ಫಲಾನುಭವಿಗಳ ದಾಖಲೆಗಳ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯ ನಡೆಯುತ್ತಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೂಚನೆಯ ಮೇರೆಗೆ ಹಿಸ್ಕಾಂ ಸಿಬ್ಬಂದಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಮನೆ ಮನೆಗೆ ತೆರಳಿ ದಾಖಲೆ ಸಂಗ್ರಹಿಸುತ್ತಿದ್ದಾರೆ. ಯೋಜನೆಯು ನಿಜವಾದ ಅರ್ಹ ಫಲಾನುಭವಿಗಳಿಗೆ ತಲುಪುವ ಉದ್ದೇಶದಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸರ್ಕಾರ ಏನೈತಲ್ಲ, ಗ್ರಾಹಕರಿಗೆ ಗೃಹಜ್ಯೋತಿ ಸಬ್ಸಿಡಿ ಇಲ್ಲಿವರೆಗೆ ಕೊಡ್ತಿತ್ತು. ಈಗ ಏನೈತಿಲ್ಲ, ಹೊಸ ಗೌರ್ಮೆಂಟ್ ಫಾರ್ಮೇಷನ್ ಆಗಿರೋದ್ರಿಂದ ಅವ್ರಿಗೆ ಎಲ್ಲ ಗೌರ್ಮೆಂಟ್ ಏನು ಗ್ಯಾರಂಟಿಗಳು ಅದಾವಲ್ಲ ಅವನ್ನೆಲ್ಲ ರೀಸರ್ವೆ ಮಾಡಬೇಕು ಅಂತೇಳಿ KYC ಅಪ್ಡೇಟ್ ಮಾಡತ್ತಿದ್ರು. ಅದಕ್ಕೆ ಆ KYC ಅಪ್ಡೇಟಿಗೆ ವೋಟರ್ ID, ಆಧಾರ್ ಕಾರ್ಡಿಗೆ ಇರುವಂಥ ಮೊಬೈಲ್ ನಂಬರ್ KYCಗೆ, ಆ ನಂತರ ರೇಷನ್ ಕಾರ್ಡ ಇವನ್ನೆಲ್ಲ ತೊಗೊಂಡು ಏನೈತೆಲ್ಲ KYC ಮಾಡಿಸ್ಬೇಕು. ರೀಸರ್ವೆ ಮಾಡತ್ತಿದ್ವಿ. ಮನೆಗೆಲ್ಲ ತಿರುಗಾಡಿ ರೀಸರ್ವೆ ಮಾಡ್ತಾಯಿದ್ವಿ. ಸರ್ಕಾರ ಅರ್ಹ ಫಲಾನುಭವಿಗಳದ್ದು ಏನೈತಲ್ಲ ಎಲ್ಲ ಅವನ್ನೇನೈತಿ ರೀಸರ್ವೆ ಮಾಡಿ ಅವರಿಗೆ ಮತ್ತೊಮ್ಮೆ ಗೌರ್ಮೆಂಟ್ ಅನುದಾನ ಕರೆಕ್ಟಾಗಿ ಮುಟ್ಲಿ ಅಂತ ಹೇಳಿ ಸರ್ಕಾರದ ಒಂದು ಯೋಜನೆ ಐತಿ. ಇದು ಎಲ್ಲರೂ ಅದನ್ನು ಪ್ರತಿಯೊಬ್ಬರು ಅದನ್ನು ಮಾಡಿಸ್ಕೊಂಡು ರೀಸರ್ವೆ ಮಾಡಿಸ್ಕೊಂಡು ಎಲ್ಲ ಗೌರ್ಮೆಂಟದ ಅನುದಾನಗಳು ಏನೇನು ಅದಾವಲ್ಲ ಎಲ್ಲ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಈ ಮೂಲಕ ಎಲ್ಲ ಗ್ರಾಹಕರಿಗೆ ಹೇಳ್ತಾ ಇದ್ದೀನಿ. ಅದರಂತೆ ಅತಿ ಹೆಚ್ಚು ಮುತುವರ್ಜಿ ವಹಿಸಿ ಈ ಭಾಗದ ಶಾಸಕರು ಅಥವಾ ಮಾಜಿ ಮಂತ್ರಿಗಳಾದ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅತಿ ಮುತುವರ್ಜಿ ವಹಿಸಿ ಇಲ್ಲಿ ಏರಿಯಾಕ್ಕೆ ಜಾಸ್ತಿ ಮಾಡಿರಿ ಅಂತೇಳಿದ್ರು. ಆದ್ದರಿಂದ ನಾವು ಬೆಳಗಾವದಲ್ಲೇನ ಅತಿ ಹೆಚ್ಚು 50% ಈಗಾಗಲೇ ಇನ್ನೂ ಒಂದು ತಿಂಗಳು ಮುಗಿದಿಲ್ಲ, ಬರೀ 20 ದಿವಸದಲ್ಲೇನ 50% ಆಲ್ರೆಡಿ ಕವರ್ ಮಾಡಿದ್ವಿ. ಬೆಳಗಾವದಾಗನ ನಮ್ಮ ಶಾಖೆಯಲ್ಲಿ 50% ಮುಗಿಸಿ ನಾವು ಈಗ ನಮ್ಮ ಅರ್ಬನ್ ಡಿವಿಷನ್ಗೆ ಫಸ್ಟ್ ಅದೀವಿ. ಇದಕ್ಕೆ ಎಲ್ಲರೂ ನಮಗೆ ಕೋಆಪ್ರೇಷನ್ ಕೊಡೋದ್ರಿಂದ ಈ ರೀತಿ ಜಾಸ್ತಿ ನಮಗೆ ಪ್ರೋಗ್ರೆಸ್ ಮಾಡಲಿಕ್ಕೆ ಗ್ರಾಹಕರಿಗೆ ಸರ್ವಿಸ್ ಕೊಡಲಿಕ್ಕೆ ಹೆಲ್ಪ್ ಆಗ್ತಾಯಿದೆ. ಇದೇ ರೀತಿಯೂ ಎಲ್ಲರೂ ನಮಗೆ ಸರ್ವಿಸ್ ಕೊಡ್ರಿ. ಅದರಂತೆ ಮುಸ್ತಾಕ್ ಅವರು ಈ ದಿವಸ ಮುತುವರ್ಜಿ ವಹಿಸಿ ಪ್ರತಿ ಮನೆಗೆ ಹೋಗಿ ಎಲ್ಲ ಗೌರ್ಮೆಂಟ್ದು ಏನೈತಿಲ್ಲ ಇದನ್ನು ನಮಗೆ KEBದ ಕರೆಂಟ್ ಬಿಲ್ ಕೊಟ್ಟು ಅಥವಾ ಇದನ್ನೆಲ್ಲ ಕೊಟ್ಟೇನು ಆಧಾರ್ ಕಾರ್ಡು, ವೋಟರ್ ID ಎಲ್ಲ, ರೇಷನ್ ಕಾರ್ಡು ಇವನ್ನೆಲ್ಲ ಕೊಟ್ಟು ನಿಮಗೆಲ್ಲ ನೋಂದು ಮಾಡಿಕೊಂಡು ಗೌರ್ಮೆಂಟದ ಅನುದಾನ ಎಲ್ಲ ಚೊಕ್ಕ ನೀವು ಸರಿಯಾಗಿ ಬಳಕೆ ಮಾಡಿಕೊಡ್ರಿ ಅಂತ ಹೇಳಿ ಸವಲತ್ತುಗಳು ತೋಡ್ರಿ ಅಂತೇಳಿ ಎಲ್ಲ ಪ್ರತಿಯೊಬ್ಬರಿಗೆ ಹೇಳಿ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ ಕಾರ್ಪೊರೇಟರು. ಅದಕ್ಕೆ ಎಲ್ಲರೂ ಕೋಆಪ್ರೇಷನ್ ಕೊಟ್ಟು ಇನ್ನೊಂದಿಟ್ಟು ಜಾಸ್ತಿ ಸರ್ವೆ ಆಗುವಂಗೆ ಆದಷ್ಟು ನಮ್ಮ ಮೇಡಮ್ ಈ ಭಾಗದ ಮೇಡಮ್ ಅವ್ರಿಗೆ ಎಲ್ಲ ಜಾಸ್ತಿ ಸರ್ವೆ ಆಗಿ ಅನುಕೂಲ ಆಗುವಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತೇಳಿ ಈ ಮೂಲಕ ನಮ್ಗೆ ಈಗ ಗೌರ್ಮೆಂಟ್ ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ನಮ್ಗೆ ಎಕ್ಸಾಮ್ ಅವ್ರು ಬಂದು ಲೈಟ್ ಬಿಲ್ಲಿದ್ದು ಎಲ್ಲ ಮಾಡಿ ಕೊಡಕತ್ತರು. ಮನೆಗೆ ಬಂದಿದ್ರು. ಈಗ ಇಲ್ಲಿ ಗುಡಿಯೊಳಗೆ ಕರೆಸ್ಕೆ ನಮ್ದು ಕೆಲಸ ಮಾಡಿದರು. ಮಾಡಿ ಅದು ಸಕ್ಸಸ್ ಆಗೈತಿ. ಸಕ್ಸಸ್ ಆಗಿದ್ದ ಕಾಪಿನೂ ನಮ್ಗೆ ಕೊಟ್ಟಿದ್ದರು ಎಲೆಕ್ಟ್ರಿಕ್ ಕಡೆಯಿಂದ ಎಲ್ಲ. ಅದಕ್ಕಾಗಿ ಎಲ್ಲರೂ ಬಂದು ಇಲ್ಲಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಫಾಯ್ದಾ ತಗೋರಿ ನೀವು.
ಈ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಇತ್ತೀಚಿನ ವಿದ್ಯುತ್ ಬಿಲ್ ಹಾಗೂ ಅಗತ್ಯವಿರುವ ಇತರೆ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡು ಸಿಬ್ಬಂದಿಗೆ ನೀಡಬೇಕು. ನೋಂದಣಿಯ ಕಾರ್ಯವನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಅವರು ಹೇಳಿದರು. ಗೃಹಜ್ಯೋತಿ ಯೋಜನೆಯಡಿ ನಿಗದಿತ ಮಿತಿಯೊಳಗೆ ಉಚಿತ ವಿದ್ಯುತ್ ಸೌಲಭ್ಯ ಪಡೆಯುತ್ತಿರುವ ಸಾವಿರಾರು ಕುಟುಂಬಗಳ ಮಾಹಿತಿಯನ್ನು ಪರಿಶೀಲಿಸಿ ದಾಖಲೆಗಳನ್ನು ನವೀಕರಿಸುವ ಕಾರ್ಯ ಮುಂದಿನ ದಿನಗಳಲ್ಲೂ ಹಂತ ಹಂತವಾಗಿ ಮುಂದುವರಿಯಲಿದ್ದು, ಎಲ್ಲಾ ಫಲಾನುಭವಿಗಳು ಹಿಸ್ಕಾಂ ಸಿಬ್ಬಂದಿಗೆ ಸಂಪೂರ್ಣ ಸಹಕಾರ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಗೀತಾ ತಂಗಡಿ, ಕಲ್ಲಪ್ಪ, ಸೈದಾ ಸೇರಿದಂತೆ ಸ್ಥಳೀಯ ಮುಖಂಡರು, ಹಿಸ್ಕಾಂ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.